ಎಲ್ರಿಗೂ ನಮಸ್ಕಾರ. ಇವತ್ತು ಈ ಪ್ರೆಸ್ ಮೀಟ್ನಲ್ಲಿ ನಮ್ಮ ಧಾರವಾಡ ಕೋರ್ಟ್ನ ಖ್ಯಾತ ವಕೀಲರಾದಂತಹ ಶ್ರೀಮತಿ ರೂಪಾ ಕೆಂಗನೂರ್ ಅವರಿದ್ದಾರೆ, ಸಾವಿತ್ರಿ ಕೋನ್ ರೆಡ್ಡಿ ಅವರಿದ್ದಾರೆ, ಶ್ರೀಮತಿ ಸೋಲಂಕಿ ಅವರಿದ್ದಾರೆ, ಅದೇ ರೀತಿ ಶ್ರೀಮತಿ ಮಂಜುಳಾ ಕಣ್ವಳ್ಳಿ ಅವರು, ಕುಮಾರಿ ಮಂಜುಳಾ ಕಣ್ವಳ್ಳಿ ಅವರಿದ್ದಾರೆ. ಈ ನಮ್ಮ ಪತ್ರಿಕಾಗೋಷ್ಠಿಯನ್ನ ಪ್ರೋತ್ಸಾಹ ಮಾಡಲು, ಸಪೋರ್ಟ್ ಮಾಡಲು ಇವತ್ತು ನಮ್ಮ ಹಿತೈಷಿಗಳಾದಂತಹ ರಾಜು HM ಅವರು, ಮಂಜುನಾಥ್ ಭೂವೀರ್ ಅವರು, ಉಣ್ಕಲ್ ಶ್ರೀನಾಥ್ ಅವರು, ಸಚಿನ್ ಅವರು, ಸತೀಶ್ ಗಿರಿಯಣ್ಣವರವರು ಕೂಡ ಬಂದಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದ್ರೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡೋದಕ್ಕೆ. ನಾವು ಬಹಳ ವರ್ಷದಿಂದ ನೋಡ್ತಾ ಇದ್ದೀವಿ. 1987 ನಲ್ಲಿ ಈ ವುಮೆನ್ ರಿಸರ್ವೇಶನ್ ಕಮಿಟಿಯನ್ನ ಫಾರ್ಮೇಶನ್ ಮಾಡ್ತಾರೆ ಅಂದಿದ್ದಂತಹ ಕೇಂದ್ರ ಸರ್ಕಾರ. ಅದಾದ್ಮೇಲೆ ಅದರ ಒಂದು ವರದಿಯನ್ನ 1989ರಲ್ಲಿ ಅದರ ವರದಿ ಬರುತ್ತೆ. ತದನಂತರ ತಮಗೂ ಎಲ್ಲ ಗೊತ್ತಿರುವ ಹಾಗೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ 33% ರಿಸರ್ವೇಶನ್ನ ಪಾಸ್ ಮಾಡ್ತಾರೆ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ 1992ರಲ್ಲಿ. ಅದಾದ್ಮೇಲೆ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ 2010ರಲ್ಲಿ ಈ 33% ಏನಿದೆ ಅದನ್ನ 50%ಕ್ಕೆ ಏರಿಕೆ ಮಾಡಿದ್ರು. ಸ್ಥಳೀಯ ಸಂಸ್ಥೆಗೆ ಅಷ್ಟೇ ಮಾಡ್ಲಿಕ್ಕಾಯ್ತು ಮಹಿಳಾ ಮೀಸಲಾತಿ. ಅದಾದ್ಮೇಲೆ ನಾವು ರಾಜ್ಯಸಭಾದಲ್ಲಿ 33% ಮಹಿಳಾ ಮೀಸಲಾತಿಯನ್ನ ಪಾರ್ಲಿಮೆಂಟ್ಗೆ ಹಾಗೂ ವಿಧಾನಸಭೆಗಳಲ್ಲಿ ಆಗ್ಬೇಕು ಅಂತ ಹೇಳಿ ಮಂಡನೆಯನ್ನ ಮಾಡಿದಾಗ ಅದು ರಾಜ್ಯಸಭಾದಲ್ಲಿ ಪೂರ್ತಿ ಮೆಜಾರಿಟಿಯಿಂದ ಪಾಸ್ ಆಯಿತು. ಲೋಕಸಭಾದಲ್ಲಿ ಪುನಃ ಮತ್ತೆ ವಿಫಲರಾದ್ವಿ, ಅಲ್ಲಿ ಪಾಸ್ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಸರ್ಕಾರ ಬದಲಾದಂಗೆ ಆ ಬಿಲ್ ಬಿದ್ದು ಹೋಯ್ತು. ಪುನಃ ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ 2023ರಲ್ಲಿ ಪೂರ್ತಿ ಮೆಜಾರಿಟಿಯಿಂದ ಈ ಒಂದು ಬಿಲ್ ಪಾಸ್ ಆಗಿದೆ. ಇವಾಗ ಬಹಳಷ್ಟು ಮಹಿಳೆಯರಲ್ಲಿ ಮತ್ತೆ ಮಹಿಳಾ ಸಮುದಾಯಗಳಲ್ಲಿ ಚರ್ಚೆ ಏನಂದ್ರೆ ಈ ಇಷ್ಟು ವರ್ಷ ಇದನ್ನ ಜಗ್ಗುವಂತ ಉದ್ದೇಶ ಏನು? ಮಹಿಳಾ ಮೀಸಲಾತಿ ನಮ್ಗೆ ಒಂದ್ ಮಹಿಳೆಯರಿಗೆ ರಾಜಕೀಯ ಸ್ಥಾನ ಮಾನ ಬೇಕಂದ್ರೆ ಇಷ್ಟೆಲ್ಲ ಯಾಕೆ ಹೋರಾಟ ಮಾಡ್ಬೇಕು? ಇವಾಗ ನಾವು ನೀವು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ತಗೊಳ್ರಿ, ಅಲ್ಲಿ ಸುಮಾರು 45ರಿಂದ 50% ಮಹಿಳಾ ಮತದಾರರಿದ್ದಾರೆ. ಕೆಲವೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತೂ 50%ಕ್ಕೂ ಹೆಚ್ಚಿಗೆ ಮಹಿಳಾ ಮತದಾರರಿದ್ದಾರೆ. ಹಂಗಿರುವಾಗ ಇವಾಗ ನೀವು ಸ್ಥಳೀಯ ಸಂಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿ ಕೊಟ್ಟಾಗ ಅದರ ಮೇಲೆ ಅಂದ್ರೆ ಅದನ್ನ ಪ್ರತಿನಿಧಿಸುವಂತ ಪಾರ್ಲಿಮೆಂಟ್ ಆಗಿರ್ಬೋದು, ವಿಧಾನಸಭಾ ಆಗಿರ್ಬೋದು, ಅಲ್ಲಿ ಯಾಕೆ 33% ಕೊಡಕ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಈಗ ನೀವು ಇದನ್ನೆಲ್ಲ ನಮಗ್ ನೋಡಿದ್ರೆ ಏನ್ ಅನ್ಸುತ್ತೆ, ಮಹಿಳೆಯರು ಕೇವಲ ಮತ ಹಾಕೋದಕ್ಕಷ್ಟೇ ನಾವು ಸೀಮಿತರಾಗಿ ಉಳಿದ್ಬಿಟ್ಟಿದ್ದೇವೋ ಏನೋ. ನಮ್ಮ ನಾಯಕತ್ವ ಬೆಳೆಸ್ಬೇಕು ಅಥವಾ ನಮ್ಮನ್ನ ಪ್ರತಿನಿಧಿಸುವಂತ ಒಂದು ಧ್ವನಿ ಪಾರ್ಲಿಮೆಂಟ್ ಅಲ್ಲಿ ಬರ್ಬೇಕು ಅಂದ್ರೆ ಈ ಬಿಲ್ಲು ಪಾಸ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಈ ದೊಡ್ಡ ಸಮುದಾಯ ಏನಿದೆ ಮಹಿಳಾ ಸಮುದಾಯ, ಇದನ್ನ ಪ್ರತಿನಿಧಿಸುವಂತ ಮಹಿಳಾ ನಾಯಕತ್ವಕ್ಕೆ ಕೊರತೆ ಅಂತ ಅನ್ಸುತ್ತೆ. ಈಗ ನಮ್ಮ ಎಲ್ರೂ ಒಂದು ಡಿಮಾಂಡ್ ಏನಂದ್ರೆ, ಈಗಿದ್ದಂಥ ಸ್ಥಾನಗಳು ಏನಿದಾವೆ ಆ ಸ್ಥಾನಕ್ಕೆ ನೀವು ಮಹಿಳಾ ಮೀಸಲಾತಿಯನ್ನ ಕೊಡಿ. ಈಗ ಕಳೆದ ವಾರ ನಾವು ನೋಡಿದ್ವಿ, ವಿಶೇಷ ಅಧಿವೇಶನನ್ನ ಕರೆದ್ರು ಪ್ರಧಾನ ಮಂತ್ರಿಯವರು. ಅಲ್ಲಿ ಅವರಿಗೆ ಬಹುಮತ ಸಿಗ್ಲಿಲ್ಲ, ಹೀಗಾಗಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಪುನಃ ಈಗ 2029 ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಏನ್ ಕರೆಂಟ್ ಸೀಟ್ಸ್ ಇದೆ ಅದೇ ಸೀಟು ಇವಾಗ ಕರ್ನಾಟಕ ರಾಜ್ಯದಲ್ಲಿ 224 ಸೀಟ್ ಇದಾವಂದ್ರೆ ಇದ್ರ ಮೇಲೆನೆ ನೀವು 33% ಮಹಿಳಾ ಮೀಸಲಾತಿ ಕೊಟ್ಬಿಡಿ, ಏನ್ ತೊಂದರೆ ಇದೆ? ಈಗ ಬಿಲ್ಲಲ್ಲಿ ಇದ್ದಂತ 2023 ಬಿಲ್ಲಲ್ಲಿ ಏನಿದೆ, ಸೆನ್ಸಸ್ ಆಗ್ಬೇಕು. ಸೆನ್ಸಸ್ ಆದ ನಂತರ ಕ್ಷೇತ್ರ ವಿಂಗಡಣೆ ಆಗ್ಬೇಕು. ಆ ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಅದ್ರ ಮೇಲೆ ನೀವು ಏನ್ ಸೀಟ್ಗಳು ಹೆಚ್ಚಾಗುತ್ತೆ ಅದ್ರ ಮೇಲೆ 33% ಕೊಡ್ತೀನಿ ಅಂತ ಈ 2023 ಬಿಲ್ಲಲ್ಲಿ ಇತ್ತು. ಅದು ಕೂಡ ನಮಗೆ ಅಭ್ಯಂತರ ಇಲ್ಲ. ಮಹಿಳೆಯರಿಗೆ ಈಗ ಏನಿದ್ರು ರಿಸರ್ವೇಶನ್ ಬೇಕು. ಪ್ರಪೋರ್ಷನೇಟ್ ಆಗಿ ಸೆನ್ಸಸ್ ಆದ್ಮೇಲೆ ಪುನರ್ ವಿಂಗಡಣೆ ಆದ್ಮೇಲೆ ಏನು ಸೀಟ್ಗಳು ಹೆಚ್ಚಾಗುತ್ತೆ ಅದ್ರ ಮೇಲೇನು ಕೊಡ್ರಿ ನೀವು 33% ರಿಸರ್ವೇಶನ್. ಅವಾಗ್ಲೂ ಕೂಡ ನಮ್ಗೆ ಜಾಸ್ತಿನೇ ಆಗತ್ತಲ್ಲ.
ಈ ಒಂದು ಉದ್ದೇಶದಿಂದ ನಾವು ಇವತ್ತು ತಮ್ಮೆಲ್ಲರ ಮೂಲಕ ಬೇಡ್ಕೊಳ್ಳೋದೇನಂದ್ರೆ, ಈಗ ಪಂಚ ರಾಜ್ಯಗಳ ಚುನಾವಣೆ ಏನಿದೆ 23ಕ್ಕೆ ಮುಗಿದು ಹೋಗುತ್ತೆ. ಎಲ್ಲ ಈ ನಮ್ಮ ದೇಶದಲ್ಲಿ ಏನ್ ನಡೆದಿದೆ 5 ಸ್ಟೇಟ್ಗಳ ಚುನಾವಣೆ ಏನಿದೆ ಮುಗಿದು ಹೋಗುತ್ತೆ. ಅದಾದ ನಂತರ ಈಗ ಮೇ 4th ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಈ ಮೇ 4 ಆದ್ಮೇಲೆ ನೀವು ವಿಶೇಷ ಅಧಿವೇಶನವನ್ನ ಕರೆದು ಇದ್ದಂತ ಸ್ಥಾನ ಏನಿದೆ ಇದ್ರ ಮೇಲೆನೆ 33% ಮಹಿಳಾ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು. ಬಹುಶಃ ನಮಗನ್ಸು ಮಟ್ಟಿಗೆ ಈ ಒಂದು ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಯಾರ ಅಭ್ಯಂತರನೂ ಇಲ್ಲ. ಎಲ್ಲಾ ಪಕ್ಷದವರು ಇದನ್ನ ಒಪ್ಕೋತಾರೆ. ಯಾರು ಕೂಡ ಇದನ್ನ ವಿರೋಧ ಮಾಡುವಂತ ಕಾರಣನೇ ಇಲ್ಲ. ಈಗಾಗ್ಲೇ ಎಲ್ಲಾ ಪಕ್ಷದವರು ಕೂಡ ಇದ್ದಂತ ಈಗೇನ್ ಜನಗಣತಿ 2011 ಪ್ರಕಾರ ಏನಿದೆ ಆ ಒಂದು ಸೆನ್ಸಸ್ ಆಧಾರದ ಮೇಲೆ ನೀವು ಇದ್ದಂತ ಸೀಟ್ ಮೇಲೆ ರಿಸರ್ವೇಶನ್ ಕೊಡ್ತೀರಂದ್ರೆ ಇದಕ್ಕೆ ನಾವು ಒಪ್ಪಿಗೆ ಕೊಡ್ತೇವಿ ಅಂತ ಹೇಳಿ ಈಗಾಗ್ಲೇ ಎಲ್ಲಾ ಪಾರ್ಟಿಯವರು ಕೂಡ ಪ್ರೆಸ್ ಮೀಟ್ ಮಾಡಿ ಇದನ್ನ ಹೇಳಿದ್ದಾರೆ. ಕೂಡ್ಲೆ ಕೇಂದ್ರ ಸರ್ಕಾರ ಎಲ್ಲರ ಒಂದು ಅನುಮತಿಯನ್ನ ತಗೊಂಡು ಸಹಮತಿಯನ್ನ ತಗೊಂಡು ಇದನ್ನ ಬಿಲ್ ಪಾಸ್ ಮಾಡಬೇಕು. ಮಹಿಳೆಯರಿಗೆ ಕೇವಲ ಚುನಾವಣೆ ಬಂದಾಗ ಅಷ್ಟೇ ಇದು ಒಂದು ವಿಷಯ ಆಗಿ ಇದನ್ನ ಮತ್ತೆ ಚುನಾವಣೆ ಮುಗಿದ ತಕ್ಷಣ ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡುದು. ನಾವು ಇದನ್ನ ನೋಡ್ತಾ ಇದ್ದದ್ದು 1987ರಿಂದ ಹಿಡ್ಕೊಂಡು 23ರವರೆಗೂ ನೋಡಿದ್ವಿ. ಪಾಸ್ ಆತಪ್ಪ ಅಂದ ಕೂಡ್ಲೆ ಮತ್ತೇನಾದ್ರೂ ಒಂದ್ ತರ್ತಾರೆ. ಈ ಪಾಸ್ ಆದಂತ ಬಿಲ್ಲಿಗೆ ಮತ್ತು ಏನು ಈ ಡಿಲಿಮಿಟೇಷನ್ ಡೈರೆಕ್ಟ್ ಸೆನ್ಸಸ್ ಅನ್ನ ಸ್ಕಿಪ್ ಮಾಡಿ ಡಿಲಿಮಿಟೇಷನ್ ಹೋಗ್ಬಿಡ್ತೀನಿ ಅಂತ ಅನ್ನೋ ಒಂದು ಅಗತ್ಯನು ಕೇಂದ್ರ ಸರ್ಕಾರಕ್ಕೆ ಇರ್ಲಿಲ್ಲ. ಅವರೇ ಮಾಡದಂತ ಮಸೂದೆ, ಅವರೇ ತಂದಂತ ಕಾನೂನು, ಅದೇ ಕಾನೂನಿಗೆ ಮತ್ ಯಾಕೆ ತಿದ್ದುಪಡಿ ತರ್ತಾರೋ ತಿಳಿತಾ ಇಲ್ಲ. ಕೇವಲ ಇದು ಈ ಪಂಚರಾಜ್ಯ ಚುನಾವಣೆ ಬಂದಿದೆ ಅಂತಂದ್ರೂ ಏನು ಅರ್ಥ ಆಗ್ತಾ ಇಲ್ಲ. ಮಹಿಳಾ ಮತದಾರರನ್ನ ಕೇವಲ ಚುನಾವಣೆ ಬಂದಾಗ ಮಾತ್ರ ಉಪಯೋಗ ಮಾಡ್ಕೊಳ್ಳುವಂತ ಕೆಲಸ ಆಗ್ಬಾರ್ದು. ಅವರಿಗೂ ಕೂಡ ಮತ ಹಾಕೋದಕ್ಕೆ ಎಷ್ಟು ಅಧಿಕಾರ ಇದೆ, ಮಹಿಳೆಯರು ಕೂಡ ವಿಧಾನಸಭೆಯಲ್ಲಿ ಕುಂದ್ರೋದಕ್ಕೂ ಅಷ್ಟೇ ಅಧಿಕಾರ ಇದೆ. ಈ ಕಾನೂನನ್ನ ನೀವು ಜಾರಿಗೆ ತಂದಿದ್ದೀರಿ ಅಂದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಬೇಕು ಅಂತ ತಮ್ಮ ಮೂಲಕ ಹೇಳ್ತೇನೆ.